ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದರಲ್ಲಿ ಸ್ಯಾಟರ್ಡೇ ಸಂಡೇದು ವ್ಲಾಗ್ ಎರಡೂ ಇದೆ. ಮಂಡೇದು ಸ್ವಲ್ಪ ಮಿಕ್ಸ್ ಇದೆ. ಸೊ ಇದು 3 ಡೇಸ್ ಇದು ವ್ಲಾಗ್ ಆಗಿರುತ್ತೆ. ಅಂದರೆ ಒಂದೇ ದಿವಸ ವ್ಲಾಗ್ ಹಾಕಿಲ್ಲ, ಬಟ್ ವ್ಲಾಗ್ ಹಾಕಿಲ್ವಲ್ಲ ಅವತ್ತಿಂದ ಹಿಡಿದು, ಅಂದರೆ ವ್ಲಾಗ್ ಹಾಕಿದ್ನಲ್ಲ ಅವತ್ತಿಂದ ಹಿಡಿದು ಇವತ್ತು ವ್ಲಾಗ್ ಹಾಕ್ತೀನಲ್ವ ಅಲ್ಲಿ ತನಕದು ವೀಡಿಯೋಸ್ ಇದರಲ್ಲಿದೆ. ಅಂದರೆ ಕ್ಲಿಪ್ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ, ನನಗೆ ಜಾಸ್ತಿಯಾಗಿ ಏನು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತು ಸ್ಯಾಟರ್ಡೇ, ಇವತ್ತೊಂದು ಮೆಹಂದಿ ಫಂಕ್ಷನ್ ಇತ್ತು. ನಮ್ಮ ಪಕ್ಕದ ಮನೆಯದು ಒಂದು ಹುಡುಗಿ ಇದ್ದಾಳೆ, ಅವಳದು ಏನೋ ಇವತ್ತು ಮೆಹಂದಿ ಫಂಕ್ಷನ್. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ 2 ಫಂಕ್ಷನ್ ಇದೆ, ಒಂದು ಮೆಹಂದಿ ಫಂಕ್ಷನ್, ಒಂದು ಮದುವೆ ಫಂಕ್ಷನ್. ಮದುವೆ ಆ ಹುಡುಗಿದಲ್ಲ, ಇನ್ನೊಂದು ಹಸ್ಬೆಂಡಿದು ಫ್ರೆಂಡಿದು ಮದುವೆ ಇತ್ತು. ಸೊ ಅಲ್ಲಿಗೆ ಸಂಡೇ ಹೋಗಿರೋದು. ಇದು ಇವಾಗ ಸ್ಯಾಟರ್ಡೇ ನಾವಿಲ್ಲಿ ಏನು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತುಂಬ ಜನ, ಇದು ನಮಗೆ ಇವರು ಫ್ಯಾಮಿಲಿನೇ ಆಗಬೇಕು. ಸೊ ಹಾಗಾಗಿ ತುಂಬ ಜನ ನೆಂಟರೆಲ್ಲ ಸಿಕ್ಕಿದ್ರು. ನಮ್ಮದು ಅತ್ತೆ ಅಂದರೆ ನಮ್ಮ ಅಪ್ಪಂದು ಅಕ್ಕನ ಮಗಳು, ಇನ್ನೊಂದು ಅಕ್ಕ, ಅವ್ರ ಸೊಸೆ, ಈ ಥರ ಎಲ್ಲ ತುಂಬ ಜನ ಸಿಕ್ಕಿದ್ರು. ತುಂಬಾ ಖುಷಿ ಆಯಿತು. ಅಂದರೆ ಇವಾಗ ಫಸ್ಟಿಗೆಲ್ಲ ಅಪರೂಪಕ್ಕಾದರೂ ಒಂದೊಂದು ಸಲ ಹೋಗ್ತಾ ಇದ್ವಿ, ಅಂದರೆ ಕಮ್ಮಿನೇ ಹೋಗ್ತಾ ಇದ್ದಿದ್ದು, ಆದ್ರೂ ಒಂದೊಂದು ಸಲ ಆದರೂ ಹೋಗ್ತಾ ಇದ್ವಿ. ಬಟ್ ಇವಾಗ ಮದುವೆ ಆಗಿ ಮಕ್ಕಳೆಲ್ಲಾದಮೇಲೆ ಏನು ಅಪರೂಪ ಅಂದರೆ ತುಂಬಾ ಅಪರೂಪ ಆಗಿಬಿಟ್ಟಿದೆ ನೋಡೋದಲ್ಲ. ಸೊ ಎಲ್ಲರೂ ಸಿಕ್ಕಿದ್ರು, ತುಂಬಾ ಖುಷಿ ಆಯಿತು. ಮಾತಾಡಿಸಿ ಎಲ್ಲ ತುಂಬ ಹೊತ್ತು ಅಲ್ಲೇ ಇದ್ವಿ, ಮಾತಾಡಿಸ್ತಾ ಮಾತಾಡ್ತಾ ಟೈಮ್ ಹೋಗಿರೋದು ಗೊತ್ತಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ತುಂಬ ಹೊತ್ತಿದ್ವಿ. ಬಟ್ ನಾನಲ್ಲಿ ಜಾಸ್ತಿಯಾಗಿ ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ ಏನು, ಯಾಕೆಂದರೆ ಮಾತಾಡ್ತಾ ವೀಡಿಯೋಸ್ ಮಾಡೋದಕ್ಕೂ ನೆನಪೇ ಇತ್ತಿಲ್ಲ. ಸೊ ಅಲ್ಲೇ ಅದೊಂದು ಗೆಸ್ಟ್ ಹೌಸು. ಸೊ ಅಲ್ಲೊಂದು ಡೈನಿಂಗ್ ಟೇಬಲ್ ಇಟ್ಟಿದ್ರು, ಅಲ್ಲಿ ಎಲ್ಲ ಕಡೆದು ಏನು ಕರೆನ್ಸಿಗಳಿದೆಯಲ್ವ ಅದನ್ನು ಇಟ್ಟಿದ್ರು. ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೆ. ಸೊ ಇದು ಅವತ್ತೇ ನೈಟ್ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಏನಿಲ್ಲ ಜಸ್ಟ್ ಒಂದು ಪಾನಿಪುರಿ ತಿನ್ನೋದಕ್ಕೆ ಅಂತೇಳಿ. ಬಟ್ ನಾನೇನು ಅದರದ್ದು ವೀಡಿಯೋಸ್ ಏನು ಮಾಡಿಲ್ಲ. ಯಾವಾಗಲೂ ಎಲ್ಲಿಂದ ತಿನ್ನೋದು ಅಲ್ಲಿಂದನೇ ತಿಂದಿರೋದು, ನನ್ನ ದೇರಳಕಟ್ಟೆ ಇದೆಯಲ್ವ ಅಲ್ಲಿಂದನೇ ತಿಂದಿರೋದು. ಸೊ ಹಾಗಾಗಿ ನಾನೇನು ಜಾಸ್ತಿಯಾಗಿ ವೀಡಿಯೋಸ್ ಏನು ಅಲ್ಲಿದು ಮಾಡಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಅದೇ ಹೇಳಿದ್ನಲ್ಲ, ಒಂದು ಮದುವೆ ಹೋಗೋದಿದೆ ಅಂತೇಳಿ, ಹಸ್ಬೆಂಡಿದು ಫ್ರೆಂಡಿದು ಮದುವೆ. ಸೊ ಅಲ್ಲಿ ಹೋಗೋದಕ್ಕೆ ಇವಾಗ ಹೊರಟಿದ್ದೀವಿ, ನಾನು ಹಸ್ಬೆಂಡ್, ಆಮೇಲೆ ನನ್ನ ಚಿಕ್ಕ ಮಗಳು. ದೊಡ್ಡೋಳು ಬರಲ್ಲ ಅಂತ ಹೇಳಿದ್ಲು. ಸೊ ಹೋಗ್ತಾ ಇದ್ವಿ. ಇಲ್ಲಂತೂ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು, ಗಾಡಿನೇ ಹೋಗೋದಕ್ಕೆ ಜಾಗ ಇತ್ತಿಲ್ಲ. ಯಾಕೆಂದರೆ ಒಂದು ಸೈಡಿಂದ ಹೋಗೋದಕ್ಕೆ ಬಿಟ್ಟರೆ ಇನ್ನೊಂದು ಸೈಡಿಂದ ಬರೋದಕ್ಕೆ ಬಿಡಬೇಕು. ಬಟ್ ಈ ಜನ ಇದ್ದಾರಲ್ವ, ಅವರು ಹೋಗೋದೇ ಬಿಟ್ಟು ಬರೋರನ್ನ ಬರೋದಕ್ಕೇ ಬಿಡ್ತಾ ಇತ್ತಿಲ್ಲ. ಸೊ ಹಾಗಾಗಿ ಏನು ಅವ್ರಿಗೆ ಬರೋದಕ್ಕೂ ಆಗ್ತಾಯಿತ್ತಿಲ್ಲ. ಹಾಗಾಗಿ ತುಂಬಾ ಟ್ರಾಫಿಕ್ ಥರ ಆಗಿಬಿಟ್ಟಿತ್ತು. ಅಲ್ಲಿ 2 ಮದುವೆ ಇತ್ತು, ಅಂದರೆ ಅಲ್ಲಿ 2 ಇದೆ, ಒಂದು ಗೆಸ್ಟ್ ಹೌಸ್ ಇದೆ, ಒಂದು ಗಾರ್ಡನ್ ಇದೆ. ಸೊ 2 ಕಡೆನೂ ಮದುವೆ ಇರೋದ್ರಿಂದ ತುಂಬಾ ರಶ್ ಆಗಿಬಿಟ್ಟಿತ್ತು. ಅಂದರೆ ಸಣ್ಣ ಏನು ದಾರಿ ಅಲ್ವಾ, ಸೊ ಹಾಗಾಗಿ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಸೊ ಇವಾಗ ನಾವು ಬಂದಿರೋದು ಗಾರ್ಡನ್ಗೆ, ಕಿನ್ಸಾ ಗಾರ್ಡನ್ ಅಂತ ಹೇಳಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಇವಾಗ ಗಾರ್ಡನ್ ರೀಚ್ ಆಗಿದ್ದೀವಿ. ಇಲ್ಲಿ ಲೈವ್ ಕೌಂಟರ್ ಇತ್ತು, ಜ್ಯೂಸ್ ಇದು, ವಾಟರ್ ಮೆಲನ್, ಪೈನಾಪಲ್, ಆಮೇಲೆ ಪುದೀನದು ಜ್ಯೂಸ್ ಎಲ್ಲ ಇತ್ತು. ಸೊ ಇಲ್ಲಿಂದ ಜ್ಯೂಸ್ ಕುಡಿದು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಊಟ ಎಲ್ಲ ತೆಗೆದು ಇವಾಗ ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಆ ಕಲ್ತಪ್ಪ ಅಂತಾರಲ್ವ, ಅದಂತೂ ತುಂಬಾ ಟೇಸ್ಟಿ ಆಗಿಬಿಟ್ಟು, ನಾನು ಜಾಸ್ತಿಯಾಗಿ ತಿನ್ನಲ್ಲ, ಬಟ್ ಅಲ್ಲಿ ಮದುವೆ ಮನೇಲಿ ತಿಂದಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ಇದು ಅವತ್ತು ನೈಟ್, ಅಂದರೆ ಸಂಡೇ ನೈಟ್ ಅಮ್ಮನ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಲೂಡೋ ಆಟ ಆಡ್ತಾ ಇದ್ರು. ಹಾಗೆ ನನ್ನ ತಂಗಿ ಹಸ್ಬೆಂಡ್ ಅಲ್ಲಿ ಏನೋ ಒಂದು ಫಂಕ್ಷನ್ ಇತ್ತಂತೆ ಅವ್ರದ್ದು ಫ್ರೆಂಡಿದ್ದು. ಸೊ ಅಲ್ಲಿ ಮೀನು ತಗೊಬಂದಿದ್ರು, ದೊಡ್ಡ ಫಿಶ್. ಅದರದ್ದು ಏನು ಮಾಂಸ ಮಾತ್ರ ತಗೊಂಡಿರೋದು, ಬೋನ್ಲೆಸ್ ಪೀಸಸ್ಗಳನ್ನು ಮಾತ್ರ ಕಟ್ ಮಾಡಿ ತಗೊಂಡಿದ್ರು. ದೊಡ್ಡ ಮೀನು, ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ, ತಲೆ ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ. ನಮ್ಮ ಅಮ್ಮನಿಗೆ ಎಲ್ಲ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ದೊಡ್ಡ ಮೀನಿದು ತಲೆ ಇದೆಯಲ್ವ, ಅದೆಲ್ಲ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಅಮ್ಮನ ಮನೆಯಲ್ಲಿ ಅಲ್ಲಿ ನಮ್ಮಮ್ಮ ಕಕ್ ಅಂತ ಹೇಳ್ತಾರಲ್ವ, ಗಸಿ ಅಂತ ಹೇಳ್ತಾರಲ್ವ, ಅದು ಮಾಡಿದ್ರು. ಅದನ್ನೆಲ್ಲ ತಿಂದ್ಕೊಂಡು ಇವಾಗ ರಿಟರ್ನ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಿನ್ನೆ ಮದುವೆ ಹೋಗಿ ರಿಟರ್ನ್ ಸೀದಾ ನಮ್ಮ ಅಮ್ಮನ ಮನೆಗೇ ಹೋಗಿರೋದು ಮಧ್ಯಾಹ್ನ. ಅಲ್ಲಿಂದ ಇವಾಗ ಹೋಗ್ತಾ ಇರೋದು ರಾತ್ರಿ. ಇವಾಗ 10:30 ಗಂಟೆ ಆಗಿದೆ. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೇನೆ ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಇಲ್ಲಿ ಹೆಸರು ಕಾಳು ಇದೆಯಲ್ವ, ಅದನ್ನು ಇಲ್ಲಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದೇ ಆಗುತ್ತೆ ಅಂತೇಳಿ, ಇದರದ್ದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ. ಇದರದ್ದು ರೆಸಿಪಿನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಆಲ್ರೆಡಿ, ಹೋಗಿ ಚೆಕ್ ಮಾಡ್ಕೋಬೋದು. ಸೊ ನಂತರ ರಾತ್ರಿ ವೀಡಿಯೋಸ್ ಮಾಡಿದ್ದು 10:30-11 ಗಂಟೆ ಆಗಿತ್ತು. ನಮ್ಮ ಅಮ್ಮನ ಮನೆಯಲ್ಲೂ ಯಾರೂ ಮಲಗಿಲ್ಲ, ನಾವೂ ಮಲಗಿಲ್ಲ, ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಸ್ಬೆಂಡ್ ಅಂತೂ ಹೊರಗಡೆನೇ ಕೂತಿದ್ರು.
ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಂಡೇ ಮಾರ್ನಿಂಗ್ ಇದು. ಅದೇ ರಾತ್ರಿ ನಾನು ಸೋಕ್ ಮಾಡಿ ಇಟ್ಟಿದ್ನಲ್ಲ ಹೆಸರು ಕಾಳು, ಅದನ್ನು ಇವಾಗ ತೆಗೆದು ಬೇಯೋದಕ್ಕೆ ಇಡ್ತೀನಿ ಅಂತೇಳಿ. ತುಂಬಾ ಚೆನ್ನಾಗಾಗುತ್ತೆ. ಫಸ್ಟಿಗೆಲ್ಲ ಜಾಸ್ತಿಯಾಗಿ ಹಳೆ ಕಾಲದವರೆಲ್ಲ ಇದೆಯಲ್ವ, ತುಂಬ ಜಾಸ್ತಿಯಾಗಿ ಬೆಳಿಗ್ಗೆ ಟೈಮಲ್ಲಿ ಈ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಏನು ಕರಿನೂ ನಾಷ್ಟ ಅಂತಾರಲ್ವ, ಆ ಟೈಪಲ್ಲೇ ಬೇಕು ಇಷ್ಟಪಡೋದು ಜಾಸ್ತಿಯಾಗಿ. ಈ ಥರದ್ದೆಲ್ಲ ಇಷ್ಟಪಡೋದಿಲ್ಲ ಇವಾಗ ಜಾಸ್ತಿಯಾಗಿ ಯಾರೂ. ಆದ್ರೂ ಕೆಲವರಿಗೆ ಇನ್ನೂ ಇಷ್ಟ ಆಗುತ್ತೆ, ಅಥವಾ ಹೆಲ್ದಿ ಬ್ರೇಕ್ಫಾಸ್ಟ್ ಎಲ್ಲ ತಿಂತಾರಲ್ವ, ಅವರಿಗೆಲ್ಲ ಇನ್ನೂ ಏನು ಈ ಹಳೆ ಕಾಲದ ರೆಸಿಪಿ ಇದೆಯಲ್ವ, ಇದನ್ನು ಮಾಡ್ತಾರೆ. ನಮ್ಮಮ್ಮ ಫಸ್ಟ್ ನಮಗೆ ಮಾಡಿ ಕೊಡ್ತಾಯಿದ್ರು. ಅಂದರೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಅಲ್ಲ, ಸಂಜೆ ಹೊತ್ತಿದೆಯಲ್ಲ, ನಮ್ಮಮ್ಮ ಸ್ಕೂಲ್ ಬಿಟ್ಟು ಬಂದಾಗ ನಮಗೆ ಈ ಥರದ್ದೆಲ್ಲ ಮಾಡಿ ಕೊಡ್ತಾಯಿದ್ರು. ಸೊ ಅದನ್ನು ಏನು ಒಂದೊಂದು ಸಲ ಮಾಡಿದ್ದೆ, ನೆನಪಾಗಿತ್ತು. ಸೊ ಅದಕ್ಕೋಸ್ಕರ ಇವತ್ತೂ ಇದನ್ನೇ ಮಾಡೋಣ ಅಂತೇಳಿ ಇದನ್ನು ಮಾಡ್ತಾ ಇದ್ದೀನಿ ಇಲ್ಲಿ. ಮೊದಲಿಗೆ ನಾನು ಸೋಕ್ ಮಾಡಿರುವಂತಹ ಹೆಸರು ಕಾಳು ಇದೆಯಲ್ವ, ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಬಟ್ ಇದರದ್ದು ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ, ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೋಬೋದು ನೀವು. ತುಂಬಾ ಸಿಂಪಲ್ ಆಗಿರೋದು, ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬಾ ಚೆನ್ನಾಗೂ ಆಗುತ್ತೆ ತಿನ್ನೋದಕ್ಕೆ. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂದರೆ, ತುಂಬ ಜನ ಏನು ವೀಡಿಯೋಸ್ ಚೆನ್ನಾಗಿ ನೋಡ್ತಾ ಇದ್ರು, ತುಂಬ ವ್ಯೂಸ್ ಬರ್ತಾಯಿತ್ತು. ನಂದು ಮೊದಲೆಲ್ಲ ವ್ಯೂಸ್ ಇದೆಯಲ್ವ, ತುಂಬ ಹೈಯಲ್ಲಿತ್ತು ವ್ಯೂಸು, ಸಬ್ಸ್ಕ್ರೈಬರೆಲ್ಲ ಏನು ಗ್ರೀನ್ ಆ್ಯರೋ ಮಾರ್ಕಲ್ಲಿತ್ತು. ಬಟ್ ಇವಾಗ ಎಲ್ಲ ಫುಲ್ ಡೌನ್ ಆಗಿಬಿಟ್ಟಿದೆ. ವ್ಯೂಸೂ ಇಲ್ಲ, ಸಬ್ಸ್ಕ್ರೈಬರ್ಸೂ ಇಲ್ಲ, ಏನೂ ಇಲ್ಲ. ಏನಾಗಿದೆಯೋ ಗೊತ್ತಿಲ್ಲ. ನಾನು ವೀಡಿಯೋ ಮಾಡ್ತಾ ಇರೋದು ಇವಾಗ ಅಂದರೆ ಒಂದೊಂದು ದಿವಸ ಬಿಟ್ಟು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಮೊದಲಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿರ್ಬೋದು ಅನ್ಕೋತೀನಿ. ಯಾಕೆಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ರು. ಬಟ್ ಇವಾಗ ಏನು ಅಂತೇಳಿ ಗೊತ್ತಿಲ್ಲ, ವ್ಯೂಸೇ ಬರ್ತಾ ಇಲ್ಲ. ಒಂದು 300 ಹೋಗೋದೇ ಜಾಸ್ತಿ ಆಗಿಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಕೆಲವ್ರು ಅಂತಿದ್ರು 100 ವೀಡಿಯೋಸ್ ಕರೆಕ್ಟಾಗಿ ಹಾಕಿದರೆ ಆಮೇಲೆ ವ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತೇಳಿ. ಬಟ್ ನಂದು ಇವಾಗ 100 ಕ್ರಾಸ್ ಆಗಿದೆ, 130ನೋ 14 ಆಗಿದೆ. ಆದ್ರೂ ವ್ಯೂಸೇ ಬರ್ತಾ ಇಲ್ಲ. ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ, ಯಾಕೆ ಈ ಥರ ಕಷ್ಟಪಟ್ಟು ವೀಡಿಯೋಸ್ ಮಾಡಿ, ಎಡಿಟ್ ಮಾಡಿ, ವಾಯ್ಸ್ ಹಾಕಿ ಎಲ್ಲ ಈ ಥರ ಎಲ್ಲ ಮಾಡಿನೂ ವ್ಯೂಸ್ ಬರಲ್ವಲ್ಲ ಅಂತೇಳಿ ಬೇಜಾರಾಗುತ್ತೆ. ಬಟ್ ಏನು ಅದೇ ನಾನು ಫಸ್ಟಿಗೂ ಹೇಳಿದ್ದೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ವೀಡಿಯೋ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡೋದು ಮಾತ್ರ ಇರೋದು. ವ್ಯೂಸ್ ಬರೋದು ಬಿಡೋದು ಯೂಟ್ಯೂಬ್ಗೆ ಬಿಟ್ಟಿರೋದು. ಬಟ್ ಆದ್ರೂ ಜನ ಏನಂದರೆ ವೀಡಿಯೋಸ್ ನೋಡಿ ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ ಅಂದರೆ ವೀಡಿಯೋ ಇನ್ನೂ ಮುಂದೆ ಬೇರೆ ಜನರಿಗೂ ಪಾಸ್ ಆಗುತ್ತೆ. ಬಟ್ ಜನ ವೀಡಿಯೋಸೂ ನೋಡ್ತಾ ಇಲ್ಲ ಜಾಸ್ತಿಯಾಗಿ. ಏನು ಅಂತೇಳಿ ಗೊತ್ತೆ ಅಂದರೆ, ನಾನು ಹೊಸೊಬ್ರನ್ನ ಹೇಳ್ತಾ ಇಲ್ಲ, ಜಾಸ್ತಿಯಾಗಿ ವೀಡಿಯೋಸ್ ನೋಡ್ತಾ ಇದ್ರು ಅವ್ರ ಬಗ್ಗೆ. ಹಾಗೇನೆ ಇಲ್ಲಿ ನಾನು ಹೆಸರು ಕಾಳು ಇದೆಯಲ್ವ, ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರ ತನಕ ಈ ಡಬ್ಬಗಳಲ್ಲಿ ಇದೆಯಲ್ವ, ಸ್ವಲ್ಪ ಧೂಳು ಥರ ಆಗಿಬಿಟ್ಟಿತ್ತು. ಅಂದರೆ ಮೇಲ್ಗಡೆ ಇದೆಯಲ್ವ, ಬ್ಲ್ಯಾಕ್ ಮುಚ್ಚಳ ಇದೆಯಲ್ವ, ಅಲ್ಲಿ ಮೇಲ್ಗಡೆ ಸ್ವಲ್ಪ ಧೂಳು ಥರ. ಸೊ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ತೆಗಿಯೋಣ ಅಂತೇಳಿ. ಏನು ತೊಳೆಯೋದಕ್ಕೇನು ಇವಾಗ ಹೋಗ್ತಾ ಇಲ್ಲ, ಯಾಕಂದರೆ ಹೊಸ ಡಬ್ಬಗಳೇ ಇವಾಗ ತೊಳಿಬೇಕು ಅಂತೇಳಿ ಆ ಥರ ಗಲೀಜೇನು ಆಗಿಲ್ಲ, ಚೆನ್ನಾಗೇ ಇದೆ, ಕ್ಲೀನಾಗೇನೇ ಇದೆ. ಒಂದು ಸ್ವಲ್ಪ ಮೇಲ್ಗಡೆ ಬ್ಲ್ಯಾಕ್ ಇದೆಯಲ್ವ, ಅದ್ರ ಮೇಲ್ಗಡೆ ಸ್ವಲ್ಪ ಧೂಳು ಬಿದ್ದರೆ ಒಂಥರ ಕಾಣಿಸುತ್ತಲ್ವ. ಸೊ ಅದನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡಿ ತಗೋತಾ ಇದ್ದೀನಿ ಅಷ್ಟೇ. ಇವಾಗ ಏನು ವೀಡಿಯೋ ಅಂದರೆ ನಾನು ಡೈಲಿ ರಂಜಾನಲ್ಲಿ ನನಗೆ ಡೈಲಿ ವೀಡಿಯೋ ಮಾಡೋದಕ್ಕಾಗ್ತಾ ಇತ್ತು. ಬಟ್ ಇವಾಗ ಏನು ವೀಡಿಯೋ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಜಾಸ್ತಿಯಾಗಿ ಅಮ್ಮನ ಮನೇಲೇ ಇರ್ತೀನಿ. ಅಮ್ಮನ ಮನೇಲಿ ನನಗೆ ಜಾಸ್ತಿಯಾಗಿ ವೀಡಿಯೋಸ್ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋದಕ್ಕೋಸ್ಕರ ಅಂತಲೇ ನಾನೇನು ಮಾಡ್ತೀನಿ ಅಂದರೆ, ಅಮ್ಮನ ಮನೆಗೆ ಜಾಸ್ತಿಯಾಗಿ ಹೋಗ್ತಾ ಇಲ್ಲ. ಇಲ್ಲೇ ಸ್ವಲ್ಪ ನನಗೆ ಅಮ್ಮನ ಮನೆಗೆ ಹೋದರೆ ವೀಡಿಯೋಸ್ ಆಗಲ್ಲ, ನಂದು ಟ್ರೈಪಾಡ್ ಅದೆಲ್ಲ ಇಲ್ಲೇ ಇರುತ್ತೆ. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ಮನೇಲಿ ಇವಾಗ ಜಾಸ್ತಿ ಅಡುಗೆನೂ ಆಗ್ತಾ ಇಲ್ಲ. ಏನಾದರೂ ರೆಸಿಪಿ ಶೇರ್ ಮಾಡೋಣ ಅಂದರೆ ಅಡುಗೆನೂ ಆಗ್ತಾ ಇಲ್ಲ. ಅಮ್ಮನ ಮನೆಯಲ್ಲೇ ಆಗ್ತಾ ಇದೆ, ನಮ್ಮದು ಊಟ ಎಲ್ಲ ಅಮ್ಮನ ಮನೇಲೇ ಆಗ್ತಾ ಇದೆ. ಮಕ್ಕಳಂತೂ ಅಮ್ಮನ ಮನೇಲೇ ಇದ್ದಾರೆ, ಇಲ್ಲಿಗಂತೂ ಬರ್ತಾನೆ ಇಲ್ಲ. ಸೊ ಹಾಗಾಗಿ ನನಗೇನಾಗುತ್ತೆ ಅಂದರೆ, ಜಾಸ್ತಿಯಾಗಿ ವೀಡಿಯೋಸ್ ಮಾಡೋದಕ್ಕೇ ಆಗ್ತಾ ಇಲ್ಲ. ಕಂಟಿನ್ಯೂ ಏನು ಡೈಲಿ ವೀಡಿಯೋಸ್ ಮಾಡಬೇಕು ಅಂತೇಳಿ ಅನ್ಕೋತೀನಿ. ಬಟ್ ವೀಡಿಯೋಸೇ ಮಾಡೋಕ್ಕಾಗ್ತಾ ಇಲ್ಲ. ಇನ್ಶಾಲ್ಲ ನೋಡೋಣ. ಅದೇ ಹೇಳಿದ್ನಲ್ಲ, ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ನಾವು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ. ನಾವು ಪ್ಲ್ಯಾನ್ ಮಾಡೋದೇ ಒಂದಾಗಿರುತ್ತೆ, ಆಗೋದೇ ಒಂದಾಗಿಬಿಡುತ್ತೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇಟ್ಟಿದ್ದೀನಿ. ಹಾಗೆಯೇ ಇದಿದೆಯಲ್ವ, ಯಾವುದು ಆ ಫ್ಲವರ್ ಪಾಟ್ ತರೋದು ಆರ್ಟಿಫಿಷಿಯಲ್ ಇದ್ದು, ಅದನ್ನು ಸ್ವಲ್ಪ ಧೂಳು ಥರ ಎಲ್ಲ ಆಗಿಬಿಟ್ಟಿತ್ತು. ಸೊ ಅದನ್ನು ಇಲ್ಲಿ ಕ್ಲೀನ್ ಮಾಡಿ ತಗೊಳ್ಳೋಣ ಅಂತೇಳಿ. ತುಂಬ ಆಸೆ ಇದೆ ಕಿಚನನ್ನು ಚೆನ್ನಾಗಿ ಡೆಕೋರ್ ಮಾಡಬೇಕು ಅಂತೆಲ್ಲ ಹೇಳಿ. ಏನು ಬಜೆಟ್ ಪ್ರಾಬ್ಲಮ್ಮು, ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವಾಗಂತೂ ಮಕ್ಳದ್ದು ಸ್ಕೂಲ್ ಸ್ಟಾರ್ಟ್ ಆಯಿತು. ಇವಾಗಂತೂ ಏನೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ಏನೂ ತಗೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಇವಾಗ
ಆವಾಗಲೇ ಹಬ್ಬನೂ ಬರುತ್ತೆ, ಆವಾಗಲೇ ಸ್ಕೂಲೂ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಯೂನಿಫಾರ್ಮ್ ಈ ವರ್ಷ ಅಂತೂ ಯೂನಿಫಾರ್ಮೆಲ್ಲ ಚೇಂಜ್ ಮಾಡಿದಾರಂತೆ, ಎಲ್ಲನೂ ಸ್ಕೂಲಿಂದನೇ ತಗೋಬೇಕು ಅಂತ ಹೇಳ್ತಾ ಇದ್ರು. ಇನ್ನೂ ಡಿಸೈಡ್ ಆಗಿಲ್ಲ ಏನು ಅಂತೇಳಿ. ಅಂದರೆ ಯೂನಿಫಾರ್ಮ್ ಅಂತೂ ಚೇಂಜ್ ಆಗಿದೆ, ಬಟ್ ಯಾವ ಯೂನಿಫಾರ್ಮ್ ಅಂತೆಲ್ಲ ಹೇಳಿ ಡಿಸೈಡ್ ಆಗಿಲ್ಲ. ತುಂಬ ವರ್ಷ ಯಾವಾಗ ಆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆವಾಗಿಂದ ಒಂದ್ಸಲನೂ ಅವರು ಯೂನಿಫಾರ್ಮನ್ನು ಚೇಂಜ್ ಮಾಡಿಲ್ಲ, ಬಟ್ ಈ ವರ್ಷ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗೆಯೇ ಬುಕ್ಸಲ್ಲಿ ಅಂದರೆ ರೀಡರ್ ಬುಕ್ ಮಾತ್ರ ಸ್ಕೂಲಲ್ಲಿ ಸಿಗ್ತಾ ಇದ್ದಿದ್ದು. ಈ ವರ್ಷ ಏನು ನೋಟ್ಸ್ ಬುಕ್ಕೂ ಸ್ಕೂಲಿಂದನೇ ತಗೋಬೇಕು ಅಂತೇಳಿ ಅವ್ರದ್ದೇ ಸ್ಕೂಲಿದು ಸೀಲ್, ಆಮೇಲೆ ಸ್ಕೂಲಿದು ಫೋಟೋಸ್ ಎಲ್ಲ ಬರುತ್ತಲ್ವ ಅದೇ ಹಾಕ್ಕೊಂಡಿರೋದು ತಗೋಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ವರ್ಷ ಏನು ಎಲ್ಲ ಸ್ವಲ್ಪ ಟೈಟೇ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಕೂಲ್ ಹಬ್ಬ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಲಾಸ್ಟ್ ಇಯರೂ ಅದೇ ಥರ ಆಗಿತ್ತು ಅನಿಸುತ್ತೆ, ಸ್ಕೂಲು ಹಬ್ಬ ಎಲ್ಲ ಒಟ್ಟೊಟ್ಟಿಗೆ ಬಂದಿತ್ತು. ಬಟ್ ಈ ವರ್ಷ ಅಂತೂ ಯೂನಿಫಾರ್ಮಿಗೆಲ್ಲ ಎಕ್ಸ್ಟ್ರಾ ಖರ್ಚು ಬೀಳ್ತಾ ಇದ್ದೆ. ಹಾಗಾಗಿ ನಾನು ಸ್ವಲ್ಪ ಅಂದ್ಕೊಂಡಿದ್ದೆ ಏನಾದರೂ ಒಂದು ಈ ರಾಜ್ಯದಲ್ಲಿ ಅಂದರೆ ಸ್ವಲ್ಪ ಏನಾದರೂ ತಗೋಬೇಕು, ಏನಾದರೂ ಮಾಡಬೇಕು ಅಂತೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ ಈ ವರ್ಷ. ಏನು ವಾಪಸ್ ಅದೇ ನಾವು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ. ನಾವೊಂದು ಪ್ಲ್ಯಾನ್ ಮಾಡಿದರೆ ಆಗೋದೇ ಒಂದಾಗ್ಬಿಡುತ್ತೆ. ಸೊ ಇವಾಗ ಹೆಸರು ಕಾಳು ಬೆಂದಿದೆ. ಇವಾಗ ನಾನು ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿತ್ತು, ಬೇಯಿಸೋಕ್ಕೆ ಹಾಕುವಾಗ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು. ಸೊ ಅದನ್ನು ನಾನಿಲ್ಲಿ ಸ್ಟ್ರೈನ್ ಮಾಡಿ ತಗೋತಾ ಇದ್ದೀನಿ. ಸಿಂಪಲ್ ಆಗಿರೋದು, ತುಂಬ ಏನು ತುಂಬ ಜನರಿಗೆ ಗೊತ್ತಿರ್ಬೋದು, ಇನ್ನು ಕೆಲವು ಜನರಿಗೆ ಗೊತ್ತಿರಲ್ಲ ಯಾವ ಥರ ಮಾಡೋದು ಅಂತೇಳಿ. ಹೋಟೆಲ್ಗಳಲ್ಲಿ ಮಾತ್ರ ತಿಂದಿರ್ತಾರೆ, ಮನೇಲಿ ಮಾಡಿರಲ್ಲ. ಸೊ ಅವರಿಗೋಸ್ಕರ ಮಾತ್ರ ಈ ರೆಸಿಪಿನ ಶೇರ್ ಮಾಡ್ತಾ ಇರೋದು. ಬಟ್ ಈ ವಿಡಿಯೋದಲ್ಲಿಲ್ಲ, ಏನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ರೆಸಿಪಿನ. ಇದಕ್ಕೆ ನಾನು ಇಲ್ಲಿ ಒಂದು 2 ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇರೋದು. ಹಾಗೆಯೇ ವೀಡಿಯೋಸ್ ಮಾಡ್ತಾ ಇದ್ದಾಗೇ ಏನಾಯ್ತು ಅಂದರೆ ನಂದು ಗ್ಯಾಸೂ ಮುಗ್ದೋಯ್ತು. ಅರ್ಧ ವೀಡಿಯೋ ಸ್ಟಾಪ್ ಆಗಿಬಿಟ್ಟಿದ್ದೀನಿ, ಅರ್ಧ ಲೇಟ್ ಆಗಿಬಿಡುತ್ತಲ್ವ ಅಂತೇಳಿ ಏನು ಮಾಡಿದೆ ಅಂದರೆ ಪಕ್ಕದ ಮನೆ ಹೋಗಿ ಅವ್ರ ಮನೆಯಲ್ಲಿ ಮಾಡಿದ್ದೆ. ಅದು ವೀಡಿಯೋ ನೋಡುವಾಗ ಗೊತ್ತಾಗ್ಬೋದು. ಒಂದು ಕ್ಲಿಪ್ಪಲ್ಲಿ ಒಂದು ಗ್ಯಾಸ್ ಸ್ಟವ್ ಕಾಣಿಸಿದರೆ ಇನ್ನೊಂದು ಕ್ಲಿಪ್ಪಲ್ಲಿ ಇನ್ನೊಂದು ಗ್ಯಾಸ್ ಸ್ಟವ್ ಕಾಣಿಸ್ತಾ ಇದೆ. ಯಾಕೆಂದರೆ ಇನ್ನು ವೀಡಿಯೋ ಅರ್ಧದಲ್ಲೇ ಬಿಡಬಾರ್ದು ಅಂತೇಳಿ. ಯಾಕೆಂದರೆ ನನ್ನ ತಂಗಿ ಹಸ್ಬೆಂಡ್ ಹತ್ರ ಬೈಕ್ ಇರೋದು, ಬೈಕಲ್ಲಿ ಗ್ಯಾಸ್ ತೊಗೊಬರೋದಕ್ಕಾಗಲ್ಲ ಅಂದ್ಕೊಂಡೆ. ಬಟ್ ನೋಡುವಾಗ ನಮ್ಮ ಅಪ್ಪ ಮನೆಯಲ್ಲಿದ್ದರು, ಅವ್ರದ್ದು ಸ್ಕೂಟಿಲಿ ತಗೊಬಂದು ಫಿಕ್ಸ್ ಮಾಡಿದರು. ಬಟ್ ನಂದು ಅಷ್ಟೊತ್ತಿಗೆ ವೀಡಿಯೋಸ್ ಎಲ್ಲ ಮಾಡಿ ಆಗಿಬಿಟ್ಟಿತ್ತು. ಇವಾಗ ನಾನು ಇದು ಶಾರ್ಟ್ಸ್ ವೀಡಿಯೋ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಕಿಚನೆಲ್ಲ ಕ್ಲೀನಾಗಿಯೇ ಇತ್ತು. ನಾನು ರಾತ್ರಿ ಎಲ್ಲ ಏನು ಅಡುಗೆ ಮಾಡಿಲ್ಲ, ನಿನ್ನೆ ಮಧ್ಯಾಹ್ನ ಮಾಡಿಲ್ಲ, ನಿನ್ನೆ ಬೆಳಿಗ್ಗೆ ಮಾಡಿಲ್ಲ. ನಿನ್ನೆ ಒಂದು ದಿವಸ ಮನೆ ಫುಲ್ ಕ್ಲೀನ್ ಮಾಡಿ ಇಟ್ಟಿರೋದು, ಆಮೇಲೆ ಏನೂ ಕೆಲಸ ಆಗಿಲ್ಲ. ರೆಡಿಯಾಗಿ ಮದುವೆ ಹೋಗಿ ಅಮ್ಮನ ಮನೆ ಹೋಗಿರೋದು, ಹಾಗಾಗಿ ಮನೇಲಿ ಏನೂ ಕೆಲಸ ಆಗಿಲ್ಲ. ಅದನ್ನು ಒಂದು ಸ್ವಲ್ಪ ಧೂಳು ಥರ ಎಲ್ಲ ಬಿದ್ದಿರುತ್ತಲ್ವ, ಮನೆ ಏನು ಕಿಚನ್ ಯೂಸ್ ಮಾಡಿಲ್ಲ ಅಂದ್ರೂ ಒಂಥರ ಸ್ವಲ್ಪ ಧೂಳು ಥರ ಇರುತ್ತಲ್ವ ಅಂತೇಳಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಶಾರ್ಟ್ಸ್ ವೀಡಿಯೋ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಶಾರ್ಟ್ಸ್ ವೀಡಿಯೋ ಇವತ್ತಿದು ಬ್ರೇಕ್ಫಾಸ್ಟ್ ಇದು ರೆಸಿಪಿ ಇದೆಯಲ್ವ, ಶಾರ್ಟ್ಸ್ ಮಾಡ್ತಾ ಇದ್ದೆ, ಹೆಲ್ದಿ ಬ್ರೇಕ್ಫಾಸ್ಟ್ ಅಂತೇಳಿ. ಸೊ ನೋಡಿ, ಇದು ಹೆಸರು ಕಾಳಿದು ಇದನ್ನು ಮಾಡ್ತಾ ಇದ್ನಲ್ಲ. ಸೊ ಅವಾಗ ಏನಾಯ್ತು ಅಂದರೆ ಒಂದು ಗ್ಯಾಸ್ ಮುಗೀತು. ಸೊ ಅಮ್ಮನ ಮನೇಲಿ ಇತ್ತು ಗ್ಯಾಸ್, ಬಟ್ ನಾನು ಏನು ಪಕ್ಕದ ಮನೇಲಿ ಇವಾಗ ಮಾಡಿ ತಗೊಬಂದೆ. ಇವಾಗ ಗ್ಯಾಸ್ ತಗೊಬಂದು ಫಿಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.